ನಮಸ್ಕಾರ ಫ್ರೆಂಡ್ಸ್. ಒಂದು ಫೋನ್ ತಗೊಳ್ಳುವಾಗ ನಿಮಗೆ ಯಾವುದೋ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ, ಲೈಕ್ ಕ್ಯಾಮ್ರಾ, ಪರ್ಫಾರ್ಮೆನ್ಸ್ ಅಥವಾ ಬ್ಯಾಟ್ರಿ. ಯಾಕೆಂತ ಹೇಳಿದ್ರೆ ಮೋಟೋರೋಲಾ ಇವಾಗ ಹೊಸ ಮೋಟೋ G77 ಪವರ್ನಲ್ಲಿ ಒಂದು ಫೀಚರ್ ಮೇಲೆ ತುಂಬಾನೇ ಫೋಕಸ್ ಮಾಡಿರುವಂಥದ್ದು, ಅದೇ 7000 mAh ಬ್ಯಾಟ್ರಿ. ಆದರೆ ಫ್ರೆಂಡ್ಸ್, ಬ್ಯಾಟ್ರಿ ದೊಡ್ಡದಿದೆ ಅಂತ ಹೇಳಿದ್ರೆ ಫೋನ್ ಬೆಸ್ಟ್ ಅಂತ ಹೇಳಲಿಕ್ಕಾಗಲ್ಲ. 25,999 rupees ಕೊಟ್ಟು ಈ ಫೋನನ್ನು ತಗೊಳ್ಳೋದು ವರ್ತ್ ಇದೆಯಾ, ಅಥವಾ ಇದೇ ಬಜೆಟ್ನಲ್ಲಿ ನಥಿಂಗ್, ಐಕ್ಯೂ, ರಿಯಲ್ಮಿ ಅಥವಾ ಒನ್ ಪ್ಲಸ್ ಬೆಟರ್ ಆಪ್ಷನ್ ಆಗುತ್ತಾ? ಇವತ್ತಿನ ವಿಡಿಯೋದಲ್ಲಿ ಮೋಟೋ G77 ಪವರ್ ಬಗ್ಗೆ A to Z ತಿಳ್ಕೊಳ್ತಾ ಹೋಗೋಣ. ವಿಡಿಯೋನ ಕೊನೆವರೆಗೂ ನೋಡಿ, ಯಾಕೆಂತ ಹೇಳಿದ್ರೆ ಕೊನೆಯಲ್ಲಿ ನಾನು ಈ ಒಂದು ಫೋನನ್ನು ಬೈ ಮಾಡಬೇಕಾ ಅಥವಾ ಸ್ಕಿಪ್ ಮಾಡಬೇಕಾ ಅನ್ನೋದನ್ನ ಈ ವಿಡಿಯೋದಲ್ಲಿ ಸ್ಟ್ರೈಟ್ ಆಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್, ನಾನು ಶಿವಕುಮಾರ್. ನೀವು ನೋಡ್ತಾ ಇದ್ದೀರಾ ಶಿವಕುಮಾರ್ ಸ್ಟಾಕ್ ಲೆನ್ಸ್ ಯೂಟ್ಯೂಬ್ ಚಾನಲ್. ಇಲ್ಲಿ ಪ್ರತಿದಿನ ಹಾನೆಸ್ಟ್ ಟೆಕ್ ರಿವ್ಯೂಸ್, ಲೇಟೆಸ್ಟ್ ಟೆಕ್ ನ್ಯೂಸ್ ಮತ್ತು ಬೈಯಿಂಗ್ ಗೈಡ್ಸ್ಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ತೀವಿ. ಈಗ ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಶುರು ಮಾಡೋಣ ಬನ್ನಿ. ಮೊದಲು ಪ್ರೈಸ್ ಬಗ್ಗೆ ಮಾತಾಡ್ತಾ ಹೋಗೋಣ. ಮೋಟೋ G77 ಪವರ್ ಸ್ಟಾರ್ಟಿಂಗ್ ಪ್ರೈಸ್ ಬಂದು 25,999 rupeesಗೆ ನೋಡ್ಲಿಕ್ಕೆ ಸಿಗುತ್ತೆ. ಈ ಪ್ರೈಸ್ಗೆ 8GB RAM, 128GB ಸ್ಟೋರೇಜ್ ವೇರಿಯಂಟ್ ಅನ್ನ ನೋಡೋದಕ್ಕೆ ಸಿಗುತ್ತೆ. ಫ್ರೆಂಡ್ಸ್, 25,000 ಬಜೆಟ್ ಅಂತ ಹೇಳಿದ್ರೆ ಕಾಂಪಿಟೇಷನ್ ತುಂಬಾ ಜಾಸ್ತಿನೇ ನೋಡೋದಕ್ಕೆ ಸಿಗುತ್ತೆ. ಲೈಕ್ ನಥಿಂಗ್ ಫೋನ್ಸ್ ಆಗಿರ್ಬೋದು, ಐಕ್ಯೂ, ರಿಯಲ್ಮಿ, ಸ್ಯಾಮ್ಸಂಗ್. ಸೊ ಇಷ್ಟೆಲ್ಲ ಫೋನ್ಗಳು ಇದೇ ಪ್ರೈಸ್ ರೇಂಜಲ್ಲಿ ನೋಡಲಿಕ್ಕೆ ಸಿಗುವಂಥ. ಹಾಗಾದರೆ ಮೋಟೋರೋಲಾನೇ ನಾವು ಯಾಕೆ ಕನ್ಸಿಡರ್ ಮಾಡಬೇಕು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಈ ಒಂದು ಫೋನ್ ನೋಡಲಿಕ್ಕೆ ಸಿಗುತ್ತೆ. 30W ಟರ್ಬೋ ಪವರ್ ಚಾರ್ಜರ್ ಅನ್ನ ಕೊಟ್ಟಿದ್ದಾರೆ. USB Type-C ಕೇಬಲ್ ಕೊಟ್ಟಿರ್ತಾರೆ. ಸಿಮ್ ಎಜೆಕ್ಟೆಡ್ ಟೂಲ್ ಅನ್ನ ನೋಡಲಿಕ್ಕೆ ಸಿಗುತ್ತೆ. ಅಂಡ್ ಡಾಕ್ಯುಮೆಂಟೇಶನ್ ಆಗಿ ಯೂಸರ್ ಮ್ಯಾನ್ಯುವಲ್ ಅನ್ನ ಕೊಟ್ಟಿದ್ದಾರೆ. ಸೊ ಮೋಟೋರೋಲಾ ಇನ್ನು ಚಾರ್ಜರ್ ಅನ್ನ ಕೊಡ್ತಿರೋದು ನನಗೆ ತುಂಬಾ ಪರ್ಸನಲಿ ಇಷ್ಟ ಆಗಿರೋದು. ನೆಕ್ಸ್ಟ್ ನಾವು ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ತುಂಬಾ ಇಂಪ್ರೆಸಿವ್ ಅಂತಾನೆ ಹೇಳಬೇಕು. ಫೋನ್ ಪ್ರೀಮಿಯಂ ಆಗಿ ಕಾಣುವಂಥದ್ದು, ಬ್ಯಾಕ್ ಡಿಸೈನ್ ತುಂಬಾ ಸಿಂಪಲ್ ಆಗಿರುವಂಥದ್ದು, ಕ್ಯಾಮ್ರಾ ಮಾಡ್ಯೂಲ್ ತುಂಬಾ ಕ್ಲೀನ್ ಅಂಡ್ ಕ್ಲಿಯರ್ ಆಗಿರುವಂಥದ್ದು. ಸೊ ಅನ್ನೆಸೆಸರಿ ಡಿಸೈನ್ಸ್ ಎಲಿಮೆಂಟ್ಸ್ ಇದರಲ್ಲಿ ಇರೋದಿಲ್ಲ. ಮೋಟೋರೋಲಾ ಯಾವಾಗಲೂ ಕ್ಲೀನ್ ಲುಕ್ ಅನ್ನ ಕೊಡೋದಕ್ಕೆ ಟ್ರೈ ಮಾಡುತ್ತೆ. ಸೊ ಅದೇ ಫೀಲ್ ನಲ್ಲಿ ಕೂಡ ಈ ಒಂದು ಫೋನು ಇರುವಂಥದ್ದು. ಇನ್ನೊಂದು ಗುಡ್ ಥಿಂಗ್ ಅಂತ ಹೇಳಿದ್ರೆ ಈ ಫೋನ್ಗೆ IP64 ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಡಸ್ಟ್ ಹಾಗೂ ಲೈಟ್ ವಾಟರ್ ಸ್ಪ್ಲಾಶ್ ನಿಂದ ಪ್ರೊಟೆಕ್ಷನ್ ಅನ್ನ ಕೊಡ್ತಾ ಇದೆ. ಹಾಗಂತ ಇದನ್ನ ಸ್ವಿಮ್ಮಿಂಗ್ ಪೂಲ್ಗೆ ತಗೊಂಡು ಹೋಗೋದಕ್ಕೆ ಹೋಗ್ತೀವಿ. ನೆಕ್ಸ್ಟ್ ನಾವು ಡಿಸ್ಪ್ಲೇ ವಿಷಯಕ್ಕೆ ಬಂದ್ರೆ ಮೋಟೋ G77 ಪವರ್ ನಲ್ಲಿ 6.72 ಇಂಚಿನ HD+ LCD ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಜೊತೆಗೆ 120 Hz ರಿಫ್ರೆಶ್ ರೇಟ್ ಅನ್ನ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಅದರಿಂದ 120 Hz ರಿಫ್ರೆಶ್ ರೇಟ್ ಇರೋದ್ರಿಂದ ಸ್ಕ್ರೋಲಿಂಗ್ ತುಂಬಾ ಸ್ಮೂತ್ ಆಗಿ ನೋಡ್ಲಿಕ್ಕೆ ಸಿಗುತ್ತೆ. ಲೈಕ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಎಲ್ಲವೂ ಸ್ಮೂತ್ ಆಗಿ ನಾವು ಸ್ಕ್ರೋಲ್ ಅನ್ನ ಮಾಡ್ಕೊಬೋದಾಗಿರುತ್ತೆ. ಅದರಲ್ಲಿ ಒಂದು ಕಾಂಪ್ರಮೈಸ್ ಏನಂತ ಹೇಳಿದ್ರೆ ಈ ಪ್ರೈಸ್ ನಲ್ಲಿ ಕೆಲವು ಫೋನ್ಗಳು AMOLED ಡಿಸ್ಪ್ಲೇನ ಕೊಡ್ತಿರೋದು. ಆದ್ರೆ ಮೋಟೋರೋಲಾ LCD ಪ್ಯಾನೆಲ್ ಅನ್ನ ಬಳಸಿರುವಂಥದ್ದು. AMOLED ತರ ಡೀಪ್ ಬ್ಲಾಕ್ ಸಿಗೋದಿಲ್ಲ. ಆದ್ರೆ ನಾರ್ಮಲ್ ಯೂಸರ್ಗೆ ಡೈಲಿ ಯೂಸೇಜ್ ನಲ್ಲಿ ದೊಡ್ಡ ಡಿಫ್ರೆನ್ಸ್ ಅಂತೂ ನಾವು ನೋಡ್ಲಿಕ್ಕೆ ಸಿಗೋದಿಲ್ಲ. ನೀವೇನಾದ್ರೂ ಮೂವೀಸ್ ಜಾಸ್ತಿ ನೋಡ್ತಾ ಇದ್ದೀರಾ, ಸೋಷಿಯಲ್ ಮೀಡಿಯಾ ಜಾಸ್ತಿ ಯೂಸ್ ಮಾಡ್ತೀರಾ ಅಥವಾ ಬ್ರೌಸಿಂಗ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ ಈ ಒಂದು ಡಿಸ್ಪ್ಲೇ ಎಕ್ಸ್ಪೀರಿಯನ್ಸ್ ಓವರ್ ಆಲ್ ನೋಡೋದಾದ್ರೆ ಒಂದು ಗುಡ್ ಲೆವೆಲ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನಾವು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ಈ ಫೋನ್ ನಲ್ಲಿ MediaTek Dimensity 6400 ಪ್ರೊಸೆಸರ್ ಅನ್ನ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಈ ಚಿಪ್ ಫ್ಲಾಗ್ಶಿಪ್ ಲೆವೆಲ್ ಅಂತ ಏನಲ್ಲ, ಆದ್ರೆ ಡೈಲಿ ಪರ್ಫಾರ್ಮೆನ್ಸ್ಗೆ ಸಾಕಷ್ಟು ಪವರ್ಫುಲ್ ಅಂತಾನೆ ಹೇಳ್ಬೋದು. ಸೊ ಲೈಕ್ ವಾಟ್ಸಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಕ್ರೋಮ್ಸ್ ಮತ್ತು ಆಫೀಸ್ ಆ್ಯಪ್ಸ್ಗಳನ್ನ, ವಿಡಿಯೋ ಕಾಲ್ಸ್, ಮಲ್ಟಿಟಾಸ್ಕಿಂಗ್ ಇವೆಲ್ಲ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡೋದಕ್ಕೆ ಸಿಗುತ್ತೆ. ಸೊ ನೆಕ್ಸ್ಟ್ ನಾವು ಗೇಮಿಂಗ್ ವಿಷಯಕ್ಕೆ ಬಂದ್ರೆ ಈ ಫೋನ್ನಲ್ಲಿ BGMI ಗೇಮ್ಸ್ ಆಡ್ಕೊಬೋದಾ? ಹೌದು, ಖಂಡಿತವಾಗ್ಲೂ ನೀವು BGMI, COD ಮತ್ತು ಫ್ರೀ ಫೈರ್, ಮ್ಯಾಕ್ಸ್ ಈ ತರದ ಗೇಮ್ಗಳನ್ನ ನೀವು ಈಸಿಯಾಗಿ ಆಡ್ಕೊಬಹುದು. ಹಾಗಂತೇಳಿ ಹಾರ್ಡ್ ಕೋರ್ ಗೇಮಿಂಗ್ ಅನ್ನ ನೀವು ಈ ಫೋನ್ನಲ್ಲಿ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಪ್ರತಿದಿನ ನೀವು 3 ರಿಂದ 4 ಗಂಟೆ ಗೇಮಿಂಗ್ಸ್ ಅನ್ನ ಆಡ್ತಾ ಇದ್ರೆ
ಐಕ್ಯೂ ತರ ಅಥವಾ ಪೋಕೋ ತರ ಪರ್ಫಾರ್ಮೆನ್ಸ್ ಅಂತ ಫೋನ್ಗಳನ್ನ ನೀವು ಚೂಸ್ ಮಾಡಿದ್ರೆ ಬೆಟರ್ ಅಂತಾನೆ ಅನ್ಸುತ್ತೆ. ಅದು ಬಿಟ್ಟು ನೀವು ಕ್ಯಾಶುವಲ್ ಆಗಿ ಗೇಮಿಂಗ್ ಆಡೋರಾಗಿದ್ರೆ ಯಾವುದೇ ಪ್ರಾಬ್ಲಮ್ ಈ ಫೋನ್ ನಲ್ಲಿ ಬರೋದಿಲ್ಲ. ನೆಕ್ಸ್ಟ್ ನಾವು ಸಾಫ್ಟ್ವೇರ್ ಎಕ್ಸ್ಪೀರಿಯನ್ಸ್ಗೆ ಬಂದ್ರೆ ಮೋಟೋರೋಲಾ ಫೋನ್ಸ್ ನ ಬಿಗ್ಗೆಸ್ಟ್ ಸ್ಟ್ರೆಂತ್ ಕ್ಲೀನ್ ಆಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಅನ್ನ ಕೊಡುವಂಥದ್ದು. ಈ ಫೋನ್ ನಮಗೆ ಆಂಡ್ರಾಯ್ಡ್ 16 ಜೊತೆಗೆ ಬರುವಂಥದ್ದು. ಹೆಲೋ UI ಕೂಡ ತುಂಬಾ ಕ್ಲೀನ್ ಆಗಿದೆ, ಆಡ್ಸ್ ಕೂಡ ನೋಡ್ಲಿಕ್ಕೆ ಸಿಗಲ್ಲ, ಅನ್ವಾಂಟೆಡ್ ಆಪ್ಸ್ ಕೂಡ ತುಂಬಾ ಕಡಿಮೆ ಇದೆ, ಇಂಟರ್ಫೇಸ್ ತುಂಬಾ ಸಿಂಪಲ್ ಆಗಿರುವಂಥದ್ದು. ಈ ಕಾರಣದಿಂದ ಮೋಟೋರೋಲಾ ಫೋನ್ ಬಳಸೋದು ತುಂಬಾ ಸ್ಮೂತ್ ಅಂತಾನೆ ಅನ್ಸುತ್ತೆ. ಡಬಲ್ ಚಾಪ್ ಮಾಡಿ ಫ್ಲಾಶ್ ಲೈಟ್ ಅನ್ನ ಆನ್ ಮಾಡ್ಬೋದು, ಟ್ವಿಸ್ಟ್ ಮಾಡಿ ಕ್ಯಾಮ್ರಾ ಓಪನ್ ಮಾಡ್ಬೋದು. ಇಂತಹ ಮೋಟೋರೋಲಾ ಜೆಸ್ಟರ್ಸ್ ಇನ್ನು ತುಂಬಾ ಯೂಸ್ಫುಲ್ ಆಗಿರುವಂಥದ್ದು. ಈಗ ನಾವು ಕ್ಯಾಮ್ರಾ ಬಗ್ಗೆ ಮಾತಾಡೋಣ. ಯಾಕೆಂತ ಹೇಳಿದ್ರೆ ಇತ್ತೀಚೆಗೆ ಫೋನ್ ತಗೊಳ್ಳುವಾಗ ಕ್ಯಾಮ್ರಾ ಫಸ್ಟ್ ಪ್ರಿಯಾರಿಟಿ ಆಗಿರುವಂಥದ್ದು. ಮೋಟೋ G77 ಪವರ್ ನಲ್ಲಿ 50MP ಸೋನಿ LYT 600 ಮೇನ್ ಕ್ಯಾಮ್ರಾವನ್ನ ಕೊಟ್ಟಿರುವಂಥದ್ದು. 8MP ಅಲ್ಟ್ರಾ ವೈಡ್ ಕ್ಯಾಮ್ರಾ ನೋಡ್ಲಿಕ್ಕೆ ಸಿಗುತ್ತೆ. ಮೊದಲು ಮೇನ್ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಡೇ ಲೈಟ್ ನಲ್ಲಿ ಫೋಟೋಸ್ ತುಂಬಾ ಶಾರ್ಪ್ ಆಗಿ ಕಾಣುವಂಥದ್ದು. ಸೋನಿ ಸೆನ್ಸರ್ ಇರೋದ್ರಿಂದ ಕಲರ್ಸ್ ಕೂಡ ತುಂಬಾ ನ್ಯಾಚುರಲ್ ಆಗಿ ಕಾಣುವಂಥದ್ದು. ಸೊ ಮೋಟೋ ಸಾಮಾನ್ಯವಾಗಿ ಫೋಟೋಸ್ ಅನ್ನ ಓವರ್ ಪ್ರೊಸೆಸ್ ಆಗಿ ಮಾಡುವಂಥದ್ದಲ್ಲ, ಅದರಿಂದ ನ್ಯಾಚುರಲ್ ಲುಕ್ ಇಷ್ಟಪಡುವಂತವರಿಗೆ ಈ ಕ್ಯಾಮ್ರಾ ತುಂಬಾ ಇಷ್ಟ ಆಗುವಂಥದ್ದು. ಟ್ರಾವೆಲ್ ಫೋಟೋಸ್, ನೇಚರ್, ಫುಡ್, ಫ್ಯಾಮಿಲಿ ಫೋಟೋಸ್ ಅಥವಾ ಡೈಲಿ ಫೋಟೋಗ್ರಫಿಗೆ ಈ ಒಂದು ಕ್ಯಾಮ್ರಾ ಸಾಕಷ್ಟು ಚೆನ್ನಾಗಿರುವಂತದ್ದನ್ನ ನಾವು ನೋಡಬಹುದು. ನೈಟ್ ಕ್ಯಾಮ್ರಾ ಬಗ್ಗೆ ಹೇಳೋದಾದ್ರೆ ನೈಟ್ ಫೋಟೋಗ್ರಫಿ ಈ ಬಜೆಟ್ ನಲ್ಲಿ DSLR ತರ ಔಟ್ಪುಟ್ ಅನ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ನೈಟ್ ಮೋಡ್ ಹೆಲ್ಪ್ ಮಾಡಬಹುದು, ಆದ್ರೆ ಲೋ ಲೈಟ್ ಸ್ವಲ್ಪ ನಾಯ್ಸಿ ತರ ಕಾಣಿಸೋದೆ. ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡುವಂತ ಫೋಟೋಸ್ ನಾರ್ಮಲ್ ಆಗಿ ಚೆನ್ನಾಗೇ ಬರುತ್ತೆ. ಸೆಲ್ಫಿ ಕ್ಯಾಮ್ರಾ ನಮಗೆ 32MP ಕ್ಯಾಮ್ರಾ ನೋಡ್ಲಿಕ್ಕೆ ಸಿಗುವಂಥದ್ದು. ಸೆಲ್ಫೀಸ್ ತುಂಬಾ ಕ್ಲಿಯರ್ ಆಗಿರುವಂತದ್ದನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಲೈಕ್ ವಿಡಿಯೋ ಕಾಲ್ಸ್, ಇನ್ಸ್ಟಾಗ್ರಾಮ್ ರೀಲ್ಸ್, ಯೂಟ್ಯೂಬ್ ಶಾರ್ಟ್ಸ್, ವ್ಲಾಗಿಂಗ್ ಸ್ಟಾರ್ಟ್ ಮಾಡೋರಿಗೆ ಈ ಕ್ಯಾಮ್ರಾ ಸಾಕಾಗಬಹುದು. ಸ್ಕಿನ್ ಟೋನ್ ಕೂಡ ನ್ಯಾಚುರಲ್ ಆಗಿ ಮೇಂಟೈನ್ ಮಾಡುವಂತ ಟ್ರೈಯನ್ನ ಮಾಡುತ್ತೆ. ವಿಡಿಯೋ ರೆಕಾರ್ಡಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಡೇ ಲೈಟ್ ನಲ್ಲಿ ಗುಡ್ ಕ್ವಾಲಿಟಿ ವಿಡಿಯೋ ರೆಕಾರ್ಡ್ ಅನ್ನ ಮಾಡಬಹುದು. ಎಲೆಕ್ಟ್ರಾನಿಕ್ ಸ್ಟೆಬಿಲೈಸೇಷನ್ ಸಪೋರ್ಟ್ ಇದ್ರೆ ವಾಕಿಂಗ್ ಶಾಟ್ಸ್ ಕೂಡ ತುಂಬಾ ಬೆಟರ್ ಅಂತಾನೆ ಅನ್ಸ್ಬಹುದು. ಆದ್ರೆ ಪ್ರೊಫೆಷನಲ್ ಸಿನಿಮ್ಯಾಟಿಕ್ ವಿಡಿಯೋಸ್ ಬೇಕು ಅಂತ ಹೇಳಿದ್ರೆ ಪ್ರೀಮಿಯಂ ಫೋನ್ ಅನ್ನ ನೀವು ಚಾಯ್ಸ್ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟ್ ನಾವು ಬ್ಯಾಟರಿ ಮತ್ತು ಚಾರ್ಜಿಂಗ್ ವಿಷಯಕ್ಕೆ ಬಂದ್ರೆ ಈ ಫೋನ್ ನ ಬಿಗ್ಗೆಸ್ಟ್ ಹೈಲೈಟ್ಸ್ ಬಂದ್ಬಿಟ್ಟು 7000 mAh ಬ್ಯಾಟರಿ. ಇದೇ ಫೋನ್ ನ ಮೇಜರ್ ಸೆಲ್ಲಿಂಗ್ ಪಾಯಿಂಟ್ ಆಗಿರುವಂತದ್ದು. ನೀವು ನಾರ್ಮಲ್ ಯೂಸರ್ ಆಗಿದ್ರೆ ಕಾಲಿಂಗ್, ವಾಟ್ಸಪ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಆಫೀಸ್ ವರ್ಕ್ ಜಸ್ಟ್ ಇದಕ್ಕೆಲ್ಲ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಸುಮಾರು 1.5 ದಿನದಿಂದ 2 ದಿನವರೆಗೂ ಈ ಒಂದು ಬ್ಯಾಟರಿ ಬ್ಯಾಕಪ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಅದ್ಬಿಟ್ಟು ನೀವು ಹೆವಿ ಗೇಮಿಂಗ್ ಆಡ್ತಾ ಇದ್ದೀರಾ ಅಥವಾ ಕ್ಯಾಮ್ರಾ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಒಂದು ಫುಲ್ ಡೇ ಕಂಪ್ಲೀಟ್ ಆಗಿ ನೀವು ಕಂಫರ್ಟಬಲ್ ಆಗಿ ಯೂಸ್ ಮಾಡಬಹುದು. ಇದು ಯೂಸೇಜ್ ಮೇಲೆ ಡಿಪೆಂಡ್ ಆಗುವಂಥದ್ದು. ಚಾರ್ಜ್ ಮಾಡೋದಕ್ಕೆ 30W ಟರ್ಬೋ ಪವರ್ ಚಾರ್ಜರ್ ಅನ್ನ ಕೊಟ್ಟಿರ್ತಾರೆ. ಇದು ಫಾಸ್ಟ್ ಚಾರ್ಜರ್ ಅಂತ ಏನಲ್ಲ, ಆದ್ರೆ ಡೈಲಿ ಯೂಸೇಜ್ಗೆ ಒಂದು ಡಿಸೆಂಟ್ ಚಾರ್ಜರ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನಾವು ಆಡಿಯೋ ಮತ್ತು ಕನೆಕ್ಟಿವಿಟಿಗೆ ಬಂದ್ರೆ ಸ್ಟೀರಿಯೋ ಸ್ಪೀಕರ್ಸ್ ಇರೋದ್ರಿಂದ ಮೂವೀಸ್ ಮತ್ತು ಯೂಟ್ಯೂಬ್ ನೋಡುವಂತ ಎಕ್ಸ್ಪೀರಿಯನ್ಸ್ ತುಂಬಾನೇ ಬೆಟರ್ ಅಂತ ಅನ್ಸುತ್ತೆ. ಡಾಲ್ಬಿ ಅಟ್ಮಾಸ್ ಸಪೋರ್ಟ್ ಇದ್ರೆ ಹೆಡ್ಫೋನ್ ನಲ್ಲಿ ಆಡಿಯೋ ಇನ್ನೂ ತುಂಬಾ ಎಂಜಾಯ್ ಮಾಡಿಕೊಂಡು ನಾವು ಮೂವೀಸ್ ಆಗಲಿ ಅಥವಾ ವಿಡಿಯೋಸ್ಗಳನ್ನ ನೋಡ್ಬೋದಾಗಿರುತ್ತೆ. ನೆಕ್ಸ್ಟ್ ಕನೆಕ್ಟಿವಿಟಿ ವಿಷಯಕ್ಕೆ ಬಂದ್ರೆ 5G, ವೈಫೈ, ಬ್ಲೂಟೂತ್, USB Type-C ಎಲ್ಲ ಬೇಸಿಕ್ ಫೀಚರ್ಗಳನ್ನ ನೋಡ್ಲಿಕ್ಕೆ ಸಿಗುತ್ತೆ. ನೆಕ್ಸ್ಟ್ ನಾವು ಈ ಫೋನ್ ನ ಗುಡ್ ಅಂಡ್ ಬ್ಯಾಡ್ ಬಗ್ಗೆ ಮಾತಾಡೋದಾದ್ರೆ 7000 mAh ಬ್ಯಾಟರಿ ಇರುವಂತದ್ದು, ಕ್ಲೀನ್ ಆಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಅನ್ನ ಕೊಡುತ್ತೆ, ಪ್ರೀಮಿಯಂ ಡಿಸೈನ್ ಇರುವಂತದ್ದು, ಮೇನ್ ಕ್ಯಾಮ್ರಾ ಚೆನ್ನಾಗಿರುವಂತದ್ದು, IP64 ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಈ ಬಾಕ್ಸ್ ನಲ್ಲಿ ಚಾರ್ಜರ್ ಕೊಟ್ಟಿರೋದು ಪ್ಲಸ್ ಪಾಯಿಂಟ್ ಕೂಡ. ಆದ್ರೆ ಕೆಲವು ಕಾಂಪ್ರಮೈಸ್ ಗಳು ಕೂಡ ಈ ಫೋನ್ ನಲ್ಲಿ ಇರುವಂತದ್ದು. ಅದೇನಂತ ಹೇಳಿದ್ರೆ AMOLED ಡಿಸ್ಪ್ಲೇ ಅನ್ನ ಕೊಟ್ಟಿಲ್ಲದೆ ಇರೋದು, 30W ಚಾರ್ಜಿಂಗ್ ಅನ್ನ ಮಾತ್ರ ಕೊಟ್ಟಿದ್ದಾರೆ. ಸೊ ಹಾರ್ಡ್ ಕೋರ್ ಗೇಮಿಂಗ್ ಗಳನ್ನ ನೀವು ಇದರಲ್ಲಿ ಆಡ್ಲಿಕ್ಕೆ ಆಗಲ್ಲ. ಮತ್ತು ಸಾಫ್ಟ್ವೇರ್ ಅಪ್ಡೇಟ್ಸ್ ಕೂಡ ಕೆಲವು ಕಾಂಪಿಟೇಟರ್ಸ್ ಗಿಂತ ತುಂಬಾ ಕಡಿಮೆ ಕೊಟ್ಟಿರುವಂತದ್ದು. ಈ ಒಂದು ಪ್ರೈಸ್ ರೇಂಜ್ ಕಾಂಪಿಟೇಷನ್ ಅಲ್ಲಿ ಬೇರೆ ಫೋನ್ಗಳು ಕೂಡ ನೋಡ್ಲಿಕ್ಕೆ ಸಿಗುವಂತದ್ದು. ಲೈಕ್ ನಥಿಂಗ್ ಫೋನ್ ಆಗಿರ್ಬೋದು, ಐಕ್ಯೂ, ರಿಯಲ್ಮಿ, CMF ಅಥವಾ ಸ್ಯಾಮ್ಸಂಗ್ ಫೋನ್ಗಳು ತುಂಬಾ ಸ್ಟ್ರಾಂಗ್ ಕಾಂಪಿಟೇಟರ್ ಅಂತಾನೆ ಹೇಳ್ಬೋದು. ಸೊ ಅದರಲ್ಲಿ ನಿಮಗೆ ಗೇಮಿಂಗ್ ಆಡಬೇಕು ಅಂತ ಹೇಳಿದ್ರೆ ಐಕ್ಯೂ ಅನ್ನ ನೀವು ಬೆಟರ್ ಚಾಯ್ಸ್ ಅನ್ನ ಮಾಡ್ಕೊಬಹುದು. AMOLED ಡಿಸ್ಪ್ಲೇ ಬೇಕು ಅಂತ ಹೇಳಿದ್ರೆ ನೀವು ನಥಿಂಗ್ ಫೋನ್ ಅನ್ನ ಚೂಸ್ ಮಾಡ್ಬೋದು. ಆದ್ರೆ ನೀವು ಬ್ಯಾಟರಿ ಬ್ಯಾಕಪ್ ಫಸ್ಟ್ ಪ್ರಿಯಾರಿಟಿ ಕೊಡ್ತೀರಾ ಅಂತ ಹೇಳಿದ್ರೆ ಮೋಟೋ G77 ಪವರ್ ತುಂಬಾ ಸ್ಟ್ರಾಂಗ್ ಆಪ್ಷನ್ ಅಂತಾನೆ ಹೇಳ್ಬೋದು.
ಹಾಗಾದ್ರೆ ಈಗ ಮೇನ್ ಕ್ವಶನ್ಗೆ ಬರೋಣ. ಇದನ್ನ ಬೈ ಮಾಡಬೇಕಾ ಅಥವಾ ಇಲ್ವಾ ಅನ್ನೋದನ್ನ. ನನ್ನ ಒಂದು ಒಪಿನಿಯನ್, ಈ ಫೋನ್ ಎಲ್ರಿಗೂ ಅಂತಲ್ಲ, ಆದರೆ ಬ್ಯಾಟ್ರಿ ಬ್ಯಾಕಪ್ ಫಸ್ಟ್ ಪ್ರಿಯಾರಿಟಿ ನೀವೇನಾದ್ರು ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಮತ್ತು ಕ್ಲೀನ್ ಆಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಡೈಲಿ ಪರ್ಫಾರ್ಮೆನ್ಸ್ಗೆ ಇದೊಂದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಮತ್ತು ಮೋಟೋ ಅನ್ನೋ ಒಂದು ಬ್ರ್ಯಾಂಡ್ ಟ್ರಸ್ಟ್ ನೀವು ಬೇಕು ಅಂತ ಹೇಳಿದ್ರೆ, ಸೊ ಈ ಒಂದು ಫೋನನ್ನು ನೀವು ಚೂಸ್ ಮಾಡ್ಬೋದು. ಗೇಮಿಂಗ್ ಆಗಿರ್ಬೋದು ಅಥವಾ ಅಮೋಲೆಡ್ ಡಿಸ್ಪ್ಲೇ, ಸೂಪರ್ ಫಾಸ್ಟ್ ಚಾರ್ಜಿಂಗ್ ಬೇಕು ಅಂತ ಹೇಳಿದ್ರೆ ಬೇರೆ ಒಂದು ಆಪ್ಷನ್ ಅನ್ನ ನೀವು ನೋಡ್ಬೋದಾಗಿರುತ್ತೆ. ಒಟ್ಟಾರೆಯಾಗಿ ನಾವು ಹೇಳೋದಾದ್ರೆ ಮೋಟೋ G77 Power ಒಂದು ಬ್ಯಾಲೆನ್ಸ್ ಸ್ಮಾರ್ಟ್ ಫೋನ್ ಆಗಿರುವಂಥದ್ದು. ಇದರ ಬಿಗ್ಗೆಸ್ಟ್ ಸ್ಟ್ರೆಂತ್ 7000 mAh ಬ್ಯಾಟ್ರಿ, ಕ್ಲೀನ್ ಸಾಫ್ಟ್ವೇರ್ ಇರುವಂಥ ಎಕ್ಸ್ಪೀರಿಯನ್ಸ್. ಹಾಗಾದ್ರೆ ಫ್ರೆಂಡ್ಸ್, ಮೋಟೋ G77 Power ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಫೋನ್ ಬೈ ಮಾಡ್ತೀರಾ ಅಥವಾ ಇದೇ ಬಜೆಟ್ನಲ್ಲಿ ನಥಿಂಗ್, ಐಕ್ಯೂ, ರಿಯಲ್ಮಿ ಅಥವಾ ಸ್ಯಾಮ್ಸಂಗ್ ಅನ್ನ ತಗೊಳ್ತೀರಾ? ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ. ಇನ್ನಷ್ಟು ಹಾನೆಸ್ಟ್ ಟೆಕ್ ನ್ಯೂಸ್ ಮತ್ತು ಟೆಕ್ ರಿವ್ಯೂಸ್ ಹಾಗೂ ಲೇಟೆಸ್ಟ್ ಬೈಯಿಂಗ್ ಗೈಡ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ಶಿವಕುಮಾರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.